ಮಾತನಾಡಬೇಕಾದ್ರೆ ನೀನು ಯಾವುದೇ ಸೂಚನೆ ಅಥವಾ ಚಿಹ್ನೆ ನನಗೆ ಕೊಡು ಎಂಬುದಾಗಿ ನಾನು ಕೇಳಿಕೊಂಡೆ. And that's when Pastor Benny spoke that word that the woman is the backbone of a church, of a ministry, of a house. ಮತ್ತು ಈಗಾಗಲೇ ಸಭಾಪಾಲಕರು ಹೇಳಿದ್ದಾರೆ ಮತ್ತು ಎಲ್ಲ ಸ್ತ್ರೀಯರು ನೋಡುವಾಗ ಮನೆಯಲ್ಲಾಗಲಿ ಸಭೆಯಲ್ಲಾಗಲಿ ಅವರು ನಮಗೆಲ್ಲ ಒಂದು ಬೆನ್ನೆಲುಬಾಗಿದ್ದಾರೆ. And that quickened my spirit. ನನ್ನ ಆತ್ಮದಲ್ಲಿ ಅದು ಒಂದು ವಿಷಯವನ್ನು ಕಲಿಕಿತ್ತು. And that's when I decided that Lord, I'm going for it. ಮತ್ತು ಆ ಒಂದು ಸಮಯದಲ್ಲಿ ನಿರ್ಧಾರ ಮಾಡಿದ ದೇವರನ್ನ ಈ ವಿಷಯದಲ್ಲಿ ಮುಂದುವರಿಯುತ್ತೇನೆ. How many of you are ready to hear what the Lord is speaking to you all? ಮತ್ತೆ ಎಷ್ಟು ಜನ ದೇವರ ಒಟ್ಟಿಗೆ ಮಾತನಾಡುವ ವಿಷಯಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? To all the women in this place, ಈ ಸಭೆಯಲ್ಲಿರುವ ಎಲ್ಲ ಸ್ತ್ರೀಯರು, are you ready to receive the word? ದೇವರ ವಾಕ್ಯ ಕೇಳಿಸಿಕೊಳ್ಳುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? We are reading from Luke chapter 13 and verse 10 onwards. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಿಂದ ಮುಂದೆ ಓದಿಕೊಳ್ಳೋಣ. And it says that on a Sabbath Jesus was teaching in one of the synagogues. Chapter 13 and verse 10 onwards. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಿಂದ ಮುಂದೆ. On a Sabbath Jesus was teaching in one of the synagogues. ಒಂದಾನೊಂದು ಸಬ್ಬತ್ತಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. And a woman was there who had been crippled by a spirit for 18 years. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. And she was bent over and could not straighten up at all. ಆಕೆಯು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. When Jesus saw her, he called her forward and said to her, ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, Woman, you are set free from your infirmity. ಅಮ್ಮ, ನೀನು ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. And this merciful God, in verse 13 it says, then he put his hand on her. 13ನೇ ವಚನದಲ್ಲಿ ಹೇಳ್ತದೆ, ಆತನು ತನ್ನ ಕೈಯನ್ನು ಅವಳ ಮೇಲೆ ಇಟ್ಟನು. And she immediately straightened up and started praising God. ಕೂಡಲೇ ಆಕೆ ನೆಟ್ಟಗಾದಳು ಮತ್ತು ದೇವರನ್ನು ಕೊಂಡಾಡಿದಳು. People of God, this word is for you. ದೇವ ಜನರೇ, ಈ ವಾಕ್ಯ ನಿಮಗಾಗಿದೆ. I'm going to stay in this word for some time, but then I will move to what God is also speaking for the entire church. ಸ್ವಲ್ಪ ಸಮಯದವರೆಗೆ ವಾಕ್ಯವನ್ನು ನೋಡಿಕೊಂಡು ಅನಂತರ ದೇವರ ಸಭೆಯಲ್ಲಿರುವ ಸ್ತ್ರೀಗಾಗಿ ಏನು ಮಾತನಾಡ್ತಾ ಇದ್ದಾನೆ ಅದನ್ನು ನಾನು ಹೇಳ್ತೇನೆ. It says a woman was crippled. ಸ್ತ್ರೀಯಳು ಅಲ್ಲಿ ನೋಡುವಾಗ ಅವಳು ಕುಂಟಳಾಗಿ ದೆವ್ವ ಪೀಡಿತಳಾಗಿದ್ದಳು. For 18 years of her life. ಅವಳ ಜೀವಿತದ 18 ವರ್ಷಗಳಿಂದ. That means for 18 years she saw what the enemy was wanting to see her. 18 ವರ್ಷಗಳಿಂದ ವೈರಿ ತನ್ನ ಜೀವಿತದಲ್ಲಿ ಏನು ಮಾಡಲಿಕ್ಕೆ ಬಯಸ್ತಾನೆ ಅದನ್ನೆಲ್ಲವನ್ನೂ ಅವಳು ನೋಡ್ತಾ ಇದ್ದಳು. Because she was bent over. ಅವಳು ಸಂಪೂರ್ಣ ಬಾಗಿದ್ದ ಕಾರಣ. That means her back was bent. ಅದರ ಅರ್ಥದಿಂದ ಅವಳ ಬೆನ್ನು ಸಂಪೂರ್ಣ ಬಾಗಿತ್ತು. And Pastor Benny said that woman is the backbone. ಮತ್ತು ಸಭಾಪಾಲಕರು ಈಗಾಗಲೇ ಹೇಳಿದ್ರೆ ಸ್ತ್ರೀಯರು ಒಂದು ಬೆನ್ನೆಲುಬಾಗಿದ್ದಾರೆ. And this woman is bent over. Her back is bent over. ಮತ್ತು ಈ ಸ್ತ್ರೀ ನೋಡುವಾಗ ಅವಳು ಸಂಪೂರ್ಣ ನಡುವುದು ಬೋಗಿ ಹೋಗಿತ್ತು. When a man is absent from a family, ಕುಟುಂಬದಿಂದ ಒಂದು ಪುರುಷನಲ್ಲಿ ಇಲ್ಲದೇ ಇರುವಾಗ there is chaos in the family. ಅಲ್ಲಿ ಒಂದು ನಾಶನ ಅಥವಾ ಕೇಡುಗಳು ಬರುತ್ತವೆ. But I believe when the woman of the house is bent over, ಮತ್ತು ಮನೆಯಲ್ಲಿರುವ ಸ್ತ್ರೀಯರಲ್ಲಿ ಸಂಪೂರ್ಣ ಬಾಗಿ ಹೋಗಿರುವಾಗ there you will be helpless. ನೀವು ಯಾವ ಸಹಾಯ ಇಲ್ಲದೆ ನೀವು ಇರುತ್ತೀರಾ. Because a woman by the word of God is called to be a helper to a man. ಮತ್ತು ದೇವರ ವಾಕ್ಯದಲ್ಲಿ ನೋಡುವಾಗ ಸ್ತ್ರೀಯರು ಒಂದು ಪುರುಷನಿಗೆ ಒಂದು ಸಹಭಾಗಿ ಅಥವಾ ಸಹಾಯಕಳಾಗಿದ್ದಾಳೆ. Not to help a man by cooking and by pressing her clothes only. ಬಟ್ಟೆಯನ್ನು ಇಸ್ತ್ರಿ ಮಾಡೋದಾಗ್ಲಿ ಅಡಿಗೆ ಮಾಡೋದು ಆ ವಿಷಯಕ್ಕಾಗಿ ಮಾತ್ರ ಸ್ತ್ರೀ ಅವರಿಗೆ ಸಹಾಯಕಳಾಗಿಲ್ಲ. But for me what God is speaking to me is that when God told a woman to be a helper means to help man to understand where he is in the Lord. Amen. ಮತ್ತು ನಾವು ನೋಡುವಾಗ ಒಂದು ಸಹಾಯಕಳೆಂಬುದಾಗಿ ನೋಡುವಾಗ ದೇವರ ನೊಟ್ಟಿಗೆ ಮಾತನಾಡ್ತಾ ಇದ್ದೇನೆ ಅಂದರೆ ಸ್ತ್ರೀ ಅವಳು ಬಂದು ಮುಂದಿನ ಒಂದು ಜೀವಿತದಲ್ಲಿ ಒಂದು ಭವಿಷ್ಯದಲ್ಲಿ ಆತ್ಮಿಕ ವಿಷಯದಲ್ಲಿ ಆತನಿಗೆ ಸಹಾಯ ಮಾಡುತ್ತಾಳೆ. Very carefully, even men in this place. ಮತ್ತು ಪುರುಷರ ಸ್ಥಳದಲ್ಲಿ ಇರುವಾಗ ನೀವು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿ. God has placed men in a position. ಮತ್ತು ದೇವರು ಪುರುಷನ ಒಂದು ಸ್ಥಾನಕ್ಕೆ ತಂದಿಟ್ಟಿದ್ದಾನೆ. That's the hierarchy of God. ಮತ್ತು ಅದು ದೇವರ ಹೈರಾರ್ಕಿ ಎಂಬುದಾಗಿ ಆಗಿದೆ. That's how he declares or he blesses the family or the church or ministry. ಅದೇ ರೀತಿಯಾಗಿ ಆತನ ಸೇವೆಯಲ್ಲಿ ಕುಟುಂಬದಲ್ಲಿ ಆತನ ಸಹಾಯವನ್ನು ಮಾಡುತ್ತಾನೆ. Because the Bible says the
oil is anointed from the head and then forth. ಮತ್ತು ನಾವು ನೋಡುವಾಗ ಎಣ್ಣೆ ತಲೆಯಿಂದ ಅದು ಅಭಿಷೇಕಿಸಲ್ಪಟ್ಟು ಅದರ ನಂತರ ಮುಂದೆ ಕೆಳಗೆ ಸುರಿಯುತ್ತದೆ. But many times a man loses his vision and he fails to understand his stand or his position in the kingdom of God. ಬಹಳಷ್ಟು ಪುರುಷರು ನೋಡುವಾಗ ತನ್ನ ಸ್ಥಾನವು ದೇವರಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಮತ್ತು ಆ ವಿಷಯದಲ್ಲಿ ಅವರು ಬಿದ್ದು ಹೋಗುತ್ತಾರೆ. आदमी उसके जगह को भूल जाता है. He forgets his authority that God has given him. ದೇವರು ಆತನಿಗೆ ಕೊಟ್ಟಿರುವ ಸ್ಥಾನವನ್ನು ಪುರುಷರು ಮರೆತು ಬಿಡುತ್ತಾರೆ. And that's when the Lord tells the woman that woman, you need to help man to understand that this is where you are supposed to be. ಆದ ಕಾರಣ ದೇವರ ಸ್ತ್ರೀಯರಿಗೆ ಹೇಳ್ತಾ ಇದ್ದಾನೆ, ನೀವು ಪುರುಷರಿಗೆ ಹೇಳಬೇಕು ನೀವು ಯಾವ ಸ್ಥಾನದಲ್ಲಿ ಎಲ್ಲಿ ಇರಬೇಕೆಂಬುದಾಗಿ. A woman's job is not to pull a man down but to bring him back to the place where God has destined him. ಸ್ತ್ರೀಯರ ಕೆಲಸ ಏನೆಂದರೆ ನೀವು ಪುರುಷರನ್ನು ಕೆಳಗೆ ಜಗ್ಗುವುದಲ್ಲ, ಆದರೆ ದೇವರನ್ನು ಯಾವ ಸ್ಥಾನದಲ್ಲಿ ಇಡಬೇಕೆಂಬುದನ್ನು ಬಯಸ್ತಾನೆ ಆ ಸ್ಥಾನದಲ್ಲಿ ಇರುವಂತೆ ನೀವು ಸಹಾಯ ಮಾಡಬೇಕು. But sadly it does not happen because maximum time many of the women in the house are bent over. ಮತ್ತು ದುಃಖಕರವಾದ ವಿಷಯ ಎಂಬುದಾಗಿ ನೋಡುವಾಗ ಈ ಸಂಗತಿಗಳು ಆಗುವುದಿಲ್ಲ, ಏಕೆಂದರೆ ಸ್ತ್ರೀಯರ ಕುಟುಂಬದಲ್ಲಿ ಅವರೆಲ್ಲರೂ ಭಾಗಿ ಹೋಗಿದ್ದಾರೆ. The enemy bends the woman over. ಮತ್ತು ಆ ವೈರಿ ಸ್ತ್ರೀಯನ್ನು ಸಂಪೂರ್ಣವಾಗಿ ಅದನ್ನು ಭಾಗಿಸಿ ಬಿಟ್ಟಿದ್ದಾನೆ. And she sees only what the enemy wants to see. ಆ ವೈರಿ ಏನ್ ನೋಡ್ಲಿಕ್ಕೆ ಬಯಸ್ತಾನೆ ಅದನ್ನೇ ಆ ಒಂದು ಸ್ತ್ರೀ ಅವಳು ನೋಡುತ್ತಾಳೆ. She cannot look ahead. ಅವಳು ಮೇಲೆ ನೋಡ್ಲಿಕ್ಕೆ ಅವಳಿಗೆ ಆಗುವುದಿಲ್ಲ. And that's when the whole family becomes helpless. ಆದ ಕಾರಣ ಆ ಸಂಪೂರ್ಣ ಕುಟುಂಬವು ಯಾವ ಸಹಾಯ ಇಲ್ಲದೆ ಇರುತ್ತದೆ. A man becomes helpless. ಮನುಷ್ಯನು ನಿಸ್ಸಹಾಯಕನಾಗುತ್ತಾನೆ. And there is chaos in the family. ಕುಟುಂಬದಲ್ಲಿ ನಾಶನದ ತೊಂದರೆ ಸಮಸ್ಯೆಗಳು ಬರುತ್ತವೆ. But Jesus understood this. ಆದರೆ ಯೇಸು ಇದನ್ನು ಅರ್ಥ ಮಾಡಿಕೊಂಡಿದ್ದಾನೆ. That it is not good for a woman to be bent over for long. ಬಹಳ ಸಮಯದವರೆಗೆ ಸ್ತ್ರೀಯಲ್ಲಿ ಬಾಗಿ ಹೋಗುವುದು ಅಥವಾ ನಡು ಬಗ್ಗಿ ಹೋಗುವುದು ಒಳ್ಳೆಯದಲ್ಲ ಎಂಬುದಾಗಿ ಹೇಳುತ್ತಾನೆ. Her place is not to sit down. Her place is to see what God is showing her or about to show her in her life. ಸ್ತ್ರೀಯಳು ಕೆಳಗೆ ನೋಡುವುದಕ್ಕಾಗಿ ಬಾಗಿ ಹೋಗುವುದಕ್ಕಾಗಿ ಅಲ್ಲ, ಅದರ ದೇವರೊಳಗೆ ಏನು ತೋರಿಸ್ತಾ ಇದ್ದಾನೆ ಆ ಸಂಗತಿಯನ್ನು ನೋಡುವುದಕ್ಕಾಗಿ ಅವಳಿದ್ದಾಳೆ. Even a woman can have a vision for her family. ಮತ್ತು ಸ್ತ್ರೀಯು ಸಹ ತನ್ನ ಕುಟುಂಬಕ್ಕಾಗಿ ದರ್ಶನವನ್ನು Woman can have a ಹೊಂದಿಕೊಳ್ಳಬಹುದು. vision for her children. ಸ್ತ್ರೀಯು ಸಹ ತನ್ನ ಒಂದು ಮಕ್ಕಳಿಗಾಗಿ ದರ್ಶನವನ್ನು ಕಾಣಬಹುದು. A vision for her own life. ತನ್ನ ಸ್ವಂತ ಜೀವಿತಕ್ಕಾಗಿ ದರ್ಶನಗಳನ್ನು ಕಂಡುಕೊಳ್ಳಬಹುದು. But how can she see when she is bent over? ಅವಳು ಸಂಪೂರ್ಣವಾಗಿ ಬಾಗಿ ಹೋಗಿರುವಾಗ ಹೇಗೆ ಅವಳು ಅದನ್ನು ನೋಡಬಹುದು? The Spirit of the Lord is telling to you for the woman in this church. ಈ ಸಭೆಯಲ್ಲಿರುವ ಸ್ತ್ರೀಯರಿಗೆ ದೇವರ ಆತ್ಮನು ಹೇಳ್ತಾ ಇದ್ದಾನೆ. Here it is said 18 years that she was bent over. ಇಲ್ಲಿ ನಾವು ನೋಡಿಕೊಳ್ಳುತ್ತೇವೆ 18 ವರ್ಷದಿಂದ ಅವಳು ಸಂಪೂರ್ಣ ಬಾಗಿ ಹೋಗಿದ್ದಾಳೆ. But many of you may be bent over and been seeing what the enemy is showing you for long than 18 years. ಬಹಳ ವರ್ಷಗಳಿಂದ ನೀವು ಬಾಗಿ ಹೋಗಿದ್ದೀರಾ ಮತ್ತು ಬಹಳ ವರ್ಷಗಳಿಂದ ವೈರಿ ನಿಮಗೆ ಏನನ್ನು ತೋರಿಸಾದ ನೋಡ್ತಾ ಇದ್ರೆ ಬಹುಶಃ 18 ವರ್ಷಗಳಾಗಿರಬಹುದು. But the Lord is saying that deliverance is coming in the house. ಆದ್ರೆ ಮನೆಗಳಲ್ಲಿ ಅಲ್ಲಿ ಬಿಡುಗಡೆ ಬರ್ತಾ ಇದೆ ಎಂಬುದಾಗಿ ದೇವರು ತಾನೇ ಹೇಳ್ತಾ ಇದ್ದಾನೆ. Because a woman is something that you don't know. ಸ್ತ್ರೀಯರು ಎಂಬುದಾಗಿ ನೋಡುವಾಗ ಅವರು ಏನೋ ಒಂದು ವಿಶೇಷವಾಗಿದೆ ಅದು ನಿಮಗೆ ಗೊತ್ತಿಲ್ಲ. A woman is powerful. ಸ್ತ್ರೀಯರು ಬಲಶಾಲಿಗಳಾಗಿದ್ದಾರೆ. A woman is very powerful. ಸ್ತ್ರೀಯರು ಅವರು ಬಹಳ A ಬಲಶಾಲಿಗಳಾಗಿದ್ದಾರೆ. woman is like an incubator. ಸ್ತ್ರೀಯರು ನೋಡುವಾಗ ಅವರು ಒಂದು ಪ್ರಗತಿ ಹೊಂದುವವರಾಗಿದ್ದಾರೆ. Incubator means that whatever you give into an incubator, it gives life to it. ಅದರ ಅರ್ಥ ಏನಂದ್ರೆ ನೀವು ಸ್ತ್ರೀಯರ ಕೈಯಲ್ಲಿ ಏನಾದ್ರು ಕೊಡುವುದಾದ್ರೆ ಅದು ಅದಕ್ಕೆ ಜೀವವನ್ನು ತರುವಂತೆ ಅವರು ಮಾಡುತ್ತಾರೆ. A woman is known to give life and to multiply. ಮತ್ತು ಸ್ತ್ರೀಯರು ಅದಕ್ಕೆ ಜೀವ ಕೊಟ್ಟು ಅದನ್ನು ದ್ವಿಗುಣ ಮಾಡುವವರಾಗಿದ್ದಾರೆ. You give woman a word, ಸ್ತ್ರೀಯರಿಗೆ ನೀವು ಒಂದು ವಾಕ್ಯ ಹೇಳುವಾಗ she'll give a big sentence to you. ಏನೋ ಪದ ಹೇಳುವಾಗ ಅದರ ದೊಡ್ಡ ಒಂದು ಅರ್ಥವನ್ನು ಅವರು ಹೇಳುತ್ತಾರೆ. You give a woman a sentence, ಏನೋ ಒಂದು ಸೆಂಟೆನ್ಸ್ ನೀವು ಅವ್ರಿಗೆ ಕೊಡುವಾಗ she will give you a paragraph. ಅದು ಸಂಪೂರ್ಣ ಪ್ಯಾರಾಗ್ರಾಫ್ ಅಥವಾ ಒಂದು ವಿವರವನ್ನು ಅವರು ಕೊಡುತ್ತಾರೆ. You give woman a paragraph, she will give you a book. ಒಂದು ಪ್ಯಾರಾಗ್ರಾಫ್ ಅಂದ್ರೆ ಒಂದು ಅಧ್ಯಾಯವನ್ನು ಕೊಡುವಾಗ ಸಂಪೂರ್ಣ ಪುಸ್ತಕ ಅವರು ನಿಮಗೆ ಕೊಡುತ್ತಾರೆ. When a husband gives the woman the seed, ಮತ್ತು ಗಂಡನ ಸ್ತ್ರೀಗೆ ಒಂದು ಬೀಜವನ್ನು ಕೊಡುವಾಗ she gives back baby. ಅವರು ಹಿಂತಿರುಗಿ ಮಗುವನ್ನಾಗಿ ಅವರು ಅದನ್ನು ಕೊಡುತ್ತಾರೆ. You give her groceries from the store. ಮತ್ತೆ ನೋಡುವ ಅಂಗಡಿಯಿಂದ ಎಲ್ಲ ಅಡಿಗೆ ಸಾಮಾನುಗಳು ನೀವು ಅವರಿಗೆ She will ಕೊಡುವಾಗ give you a good meal. ಒಳ್ಳೆ ಆಹಾರ ನಿಮಗೆ ಅವರು ಸಿದ್ಧ ಮಾಡುತ್ತಾರೆ. You give her frustration. ನೀವು ಅವರಿಗೆ ಒತ್ತಡದಲ್ಲಿ ಇಡುವಾಗ She will give you hell. ನಿಮಗೆ ನರಕವನ್ನು ಅವರು ತೋರಿಸುತ್ತಾರೆ. So woman is, do not give frustration to a woman. ಆದ ಕಾರಣ ಪುರುಷರು ನೀವು ಸ್ತ್ರೀಯರಿಗೆ ಯಾವ ಒಂದು ಒತ್ತಡದಲ್ಲಿ ಇಡಬೇಡಿರಿ. Do not frustrate her. ಅವ್ರಿಗೆ ತೊಂದರೆ ಪಡಿಸಬೇಡಿರಿ. You're understanding? Because her job is to multiply and give it back to you.
ಯಾಕೆಂದ್ರೆ ಅವರ ಕೆಲಸ ದ್ವಿಗುಣ ಮಾಡಿ ಹಿಂತಿರುಗಿ ನಿಮಗೆ ಕೊಡುವುದಾಗಿದೆ. You give her one word, she will give you thousands of words. ಒಂದು ಪದ ನೀವು ಕೊಡುವುದಾದ ಸಾವಿರಾರು ಪದ ಅಥವಾ ಮಾತುಗಳು ನಿಮಗೆ ಅವರು ಹೇಳುತ್ತಾರೆ. Hello ladies, am I right? ಸ್ತ್ರೀಯರೇ, ನಾನು ಸರಿಯಾಗಿ ಹೇಳ್ತಾ ಇದ್ದೇನೋ? You give anything, she will give birth life to it. ಮತ್ತು ನೀವೇನು ಅವರಿಗೆ ಕೊಡುವುದಾದ್ರೆ ಹಿಂತಿರುಗಿ ಅದಕ್ಕೆ ಜೀವವಾಗಿ ಅದನ್ನು ಮಾರ್ಪಡಿಸುತ್ತಾರೆ. That's how God has designed woman. ಅದೇ ರೀತಿಯಾಗಿ ದೇವರು ಸ್ತ್ರೀಯನ್ನು ಒಂದು ಆಕಾರವಾಗಿ ಅದನ್ನು ರೂಪಿಸಿದ್ದಾನೆ. That's the anointing upon her life. ಅದೇ ಅವರ ಜೀವಿತದ ಮೇಲೆ ಇರುವ ಅಭಿಷೇಕದಾಗಿದೆ. And I sense that many of you are going to birth life in this church. ಮತ್ತು ನಾನು ನಂಬುತ್ತೇನೆ ಬಹಳಷ್ಟು ಜನರು ನೀವು ಸಭೆಯಲ್ಲಿ ಒಂದು ಜನ್ಮವನ್ನು You ಕೊಡುವವರಾಗಿದ್ದೀರಾ. are going to birth life to many visions that your husband is carrying. ಮತ್ತು ನಿಮ್ಮ ಗಂಡನು ಹೊಂದಿಕೊಂಡಿರುವ ಆ ಒಂದು ದರ್ಶನಕ್ಕೆ ನೀವು ಜೀವವನ್ನು ಕೊಡುತ್ತೀರಾ, ಅದಕ್ಕೆ ಜನ್ಮವನ್ನು ನೀವು That you ಕೊಡುವವರಾಗಿದ್ದೀರಾ. would birth life to your own self. ನಿಮ್ಮ ಸ್ವಂತಕ್ಕೆ ನೀವು ಒಂದು ಜೀವವನ್ನು ನೀವು ಕೊಟ್ಟುಕೊಳ್ಳುವವರಾಗಿದ್ದೀರಾ. That it cannot happen that you give one woman something and she will never give you back the same way. She will multiply, she will produce something and she will give back to you. ಎಂದಿಗೂ ಈ ರೀತಿಯಾಗಿ ಆಗಲಿ, ನೀವು ಏನೋ ಒಂದು ವಿಷಯವನ್ನು ಸ್ತ್ರೀಯರ ಕೈಯಲ್ಲಿ ಕೊಟ್ಟಾಗ ಅದು ಹಿಂತಿರುಗಿ ಹಾಗೆ ಬರುವುದಿಲ್ಲ, ಅದನ್ನು ಹೆಚ್ಚಿಸಿ ದ್ವಿಗುಣ ಮಾಡಿ ಅದನ್ನು ಹಿಂತಿರುಗಿ ಕೊಡುವವಳಾಗಿದ್ದಾಳೆ. Men, do you agree with me or no? ಪುರುಷರು ನನ್ನೊಟ್ಟಿಗೆ ಒಪ್ಪಿಕೊಳ್ಳುತ್ತೀರೋ ಇಲ್ಲೋ? अरे बाप रे, हाथ ही ऊपर नहीं आ रहा आप लोगों का. Men, do you agree with what I am saying? ಪುರುಷರು ನಾನು ಹೇಳುವ ವಿಷಯದಲ್ಲಿ ನೀವು ಒಪ್ಪಿಕೊಳ್ಳುತ್ತೀರೋ? Yes. Hallelujah. Hallelujah. So I believe that your ability and the anointing is special. ನಿಮ್ಮ ಒಂದು ಸಾಮರ್ಥ್ಯವು, ನಿಮ್ಮ ಅಭಿಷೇಕವು ಬಹಳ ವಿಶೇಷವಾಗಿದೆ. As men, we cannot understand what it means to grow life inside the womb. ಮತ್ತು ಗರ್ಭದಲ್ಲಿ ಆ ಒಂದು ಜೀವವಾಗಿ ಬೆಳೆಯುವುದು ಏನೆಂಬುದಾಗಿ ಪುರುಷರಾಗಿ ಅದು ನಮಗೆ ಗೊತ್ತಿರುವುದಿಲ್ಲ. We can only hear what you tell us. ನೀವು ಏನ್ ಹೇಳ್ತೀರಾ ಅದನ್ನು ಮಾತ್ರ ನಾವು We ಕೇಳಿಸಿಕೊಳ್ಳುವವರಾಗಿದ್ದೇವೆ. can only experience what you are feeling. ನೀವೇನೇನು ಅನುಭವಿಸ್ತೀರಾ ಅದನ್ನು ಮಾತ್ರ ನಾವು ಅನುಭವಿಸಬಹುದು. But God has kept it away from a man to experience what woman is experiencing. ಸ್ತ್ರೀಯರು ಏನೇನು ಅನುಭವಿಸ್ತಾರೆ ಆ ಅನುಭವದಿಂದ ಪುರುಷರು ದೇವರು ದೂರವಾಗಿ ಇಟ್ಟಿದ್ದಾನೆ. God has purposely kept it away from a man to ದೇವರು ಒಂದು experience. ಉದ್ದೇಶಪೂರ್ವಕವಾಗಿ ಆತನನ್ನು ದೂರವಾಗಿ ಇಟ್ಟಿದ್ದಾನೆ. Because there's a grace and anointing to produce and to go through that. It's almost like a woman goes to death to bring life back. ಆ ಕೃಪೆ ಅಭಿಷೇಕ ಮಾತ್ರ ಸ್ತ್ರೀಯ ಮೇಲೆ ಇದೆ. ಯಾಕೆಂದ್ರೆ ಸ್ತ್ರೀಯರು ಗರ್ಭ ಧರಿಸುವಾಗ ಅವರು ಒಂದು ಮರಣಕ್ಕೆ ಹೋಗಿ ಮತ್ತೆ ಜೀವಕ್ಕೆ ಹಿಂತಿರುಗಿ ಬರುವಂತದ್ದಾಗಿದೆ. I have been in the labor room with my wife. ಮತ್ತೆ ನನ್ನ ಹೆಂಡತಿಯೊಟ್ಟಿಗೆ ನಾನು ಆ ಒಂದು ಆಸ್ಪತ್ರೆಯಲ್ಲಿ ನಾನು I've ಇದ್ದೆ. been with my wife in both the labors, because first time I was in the labor room, second time we were 40 minutes or 1 hour away, and the whole labor she was in the Uber car with me and she could deliver in the car itself. ಮತ್ತು ನಾವು ನೋಡುವಾಗ ನಾನು ಇಬ್ಬರು ಮಕ್ಕಳ ಒಂದು ಜನ್ಮದ ಸಮಯದಲ್ಲಿ ಆ ಒಂದು ವೇದನೆ ಕೋಣೆಯಲ್ಲಿ ನಾನು ಇದ್ದೆ. ಮತ್ತು ನಾವು ನೋಡುವಾಗ ಇನ್ನೊಂದು ಮಗುವನ್ನು ಅದು ಅವರು ಜನ್ಮ ಕೊಡುವುದಕ್ಕಿಂತ ಮುಂಚೆ ಅವರು ಕಷ್ಟದಲ್ಲಿ ತೊಂದರೆಯಲ್ಲಿ ಇರುವಾಗ ಕಾರ್ನಲ್ಲಿ ಆ ಮಗುಗೆ ಅವರು ಜನ್ಮ And I have ಕೊಟ್ಟಿದ್ದಾರೆ. seen her crying, yelling as if she is going to die now. ಈಗಲೇ ಅವರು ಸಾಯುವ ರೀತಿಯಲ್ಲಿ ಅವರು ಅಳುತ್ತಾ ಕಣ್ಣೀರು ಇಡ್ತಾ ಅವರು ವೇದನೆಯನ್ನು ಪಡ್ತಾ ಇದ್ದಾರೆ. That's why I'm saying it's almost like a woman goes to, almost goes to the death area and brings forth life. ಆದ ಕಾರಣ ನಾನು ಹೇಳ್ತೇನೆ, ಸ್ತ್ರೀಯರು ಎಂಬುದಾಗಿ ನೋಡುವಾಗ ಅವರು ಒಂದು ಮರಣದ ಸ್ಥಳಕ್ಕೆ ಹೋಗಿ ಹಿಂತಿರುಗಿ ಜೀವವನ್ನು ತೆಗೆದುಕೊಂಡು ಬರುವವರಾಗಿದ್ದಾರೆ. And this is why God honors women. ಆದ ಕಾರಣ ದೇವರು ಸ್ತ್ರೀಯರನ್ನು ಗೌರವಿಸುತ್ತಾನೆ. And that's why God always kept women very close by to him, because he knew that they have a special place in the ministry and in the kingdom of God. ಆದ ಕಾರಣ ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ಯಾವಾಗಲೂ ಸ್ತ್ರೀಯರನ್ನು ಹತ್ತಿರವಾಗಿ ಇಟ್ಟಿದ್ದಾನೆ. ಯಾಕೆಂದ್ರೆ ಅವರು ಸೇವೆಯಲ್ಲಿ ಯಾವಾಗಲೂ ಒಳ್ಳೆ ಕೆಲಸ ಮಾಡುವವರಾಗಿದ್ದಾರೆ. Hallelujah. Hallelujah. Can I have the women to just rise up wherever they are? ಮತ್ತು ಸ್ತ್ರೀಯರು ಎಲ್ಲೆಲ್ಲಿದ್ದರೆ ಅಲ್ಲಿ ಎದ್ದು ನಿಂತ್ಕೊಳ್ಬೇಕು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Fast. Can we do it fast? Because I want to finish it by 12, because we have other schedule as well. We have